ಕಾಂಗ್ರೆಸ್ ನಾಯಕರಿಗೆ ಈಗ ಟೆನ್ಷನ್ ಹೆಚ್ಚಿಸಿದೆ ಸ್ಪೀಕರ್ ಆಯ್ಕೆ. ಎಲ್ಲಾ ಕೈ ಲೀಡರ್ಸ್ಗೂ ಕೂಡ ಸಚಿವ ಸ್ಥಾನದ ಮೇಲೆ ಕಣ್ಣಿದೆ. ಕೈಪಡೆಯಲ್ಲಿ ಯಾರಿಗೂ ಕೂಡ ಬೇಡವಾಯ್ತಾ ಸ್ಪೀಕರ್ ಸ್ಥಾನ ಅನ್ನೋ ಪ್ರಶ್ನೆ. ನನಗೆ ಬೇಡ ಅಂತ ಹೇಳ್ತಿದ್ದಾರಂತೆ ಈಗ ಕಾಂಗ್ರೆಸ್ ಸೀನಿಯರ್ಸ್. ಆರ್.ವಿ. ದೇಶಪಾಂಡೆ, ಎಚ್.ಕೆ. ಪಾಟೀಲ್, ಟಿ.ವಿ. ಜಯಚಂದ್ರ, ರೇಸ್ನಲ್ಲಿ ದಿನೇಶ್ ಗುಂಡೂರಾವ್ ಸೇರಿ ಹಲವು ನಾಯಕರಿದ್ದಾರೆ. ಹೈಕಮಾಂಡ್ಗೆ ಈಗ ತಲೆ ಬಿಸಿ ಆಗ್ತಾ ಇದೆ ಸ್ಪೀಕರ್ ಆಯ್ಕೆ ವಿಚಾರ. ಯಾರನ್ನ ಈಗ ಸ್ಪೀಕರ್ ಮಾಡಬೇಕು ಅನ್ನೋದೇ ದೊಡ್ಡ ಟೆನ್ಷನ್ ಆಗಿದೆ. ಈಗ ಡಿಕೆಶಿ ಸಂಪುಟದಲ್ಲಿ ಸ್ಪೀಕರ್ ಯಾರಾಗ್ತಾರೆ ಅನ್ನುವಂಥ ಕುತೂಹಲ. ಬಟ್ ಅಷ್ಟೊಂದು ತಲೆನೋವು ಕೆಲಸನ ಅದು ಅಂತ ಎಲ್ಲರೂ ಕೂಡ ಈಗ ಬೇಡ ಅಂತಿದ್ದಾರಂತೆ. ಯಾರಿಗೂ ಕೂಡ ಸ್ಪೀಕರ್ ಸ್ಥಾನ ಬೇಡ ಅಂತ ಈಗ ಕಾಂಗ್ರೆಸ್ನ ನಾಯಕರು ವಾದ ಮಾಡ್ತಿದ್ದಾರೆ. ಹಾಗಾಗಿ ಇದು ಕೂಡ ಹೈಕಮಾಂಡ್ ನಾಯಕರಿಗೆ ದೊಡ್ಡ ತಲೆನೋವಾಗಿದೆ. ಈಗ ಯಾರಿಗೂ ಕೂಡ ಬೇಡ ಆಗ್ಬಿಡ್ತಾ ಈಗ ಸ್ಪೀಕರ್ ಸ್ಥಾನ ಅನ್ನೋ ಪ್ರಶ್ನೆ ಈಗ ಯುಟಿ ಖಾದರ್ ಇರುವಂಥದ್ದು. ಬಟ್ ಆ ಒಂದು ಸ್ಥಾನವನ್ನು ಯಾರು ಮುಂದುವರಿಸ್ತಾರೆ, ಅದರಲ್ಲೂ ಕೂಡ ಡಿಕೆಶಿ ಸಂಪುಟದಲ್ಲಿ ಯಾರಿಗೆ ಯಾವ ಸ್ಥಾನ ಸಿಗುತ್ತೆ ಅನ್ನೋಂಥದ್ದು ದೊಡ್ಡ ಕುತೂಹಲ ಇದೆ. ಅದೊಂದು ಟೆನ್ಷನ್ ಆದರೆ ಮತ್ತೊಂದು ಕಡೆ ಯಾರನ್ನ ಸ್ಪೀಕರ್ ಮಾಡಬೇಕು ಅನ್ನೋದು ಈಗ ಹೈಕಮಾಂಡ್ಗೆ ಯಕ್ಷ ಪ್ರಶ್ನೆ, ದೊಡ್ಡ ಸವಾಲಾಗಿದೆ. ಹಾಗಾಗಿ ಇಷ್ಟು ದಿನ ಪವರ್ ಶೇರಿಂಗ್ ವಿಚಾರ ಅಥವಾ ನಾಯಕತ್ವ ಬದಲಾವಣೆ ಈ ಟೆನ್ಷನ್ ಅಲ್ಲಿದ್ದಂತಹ ಹೈಕಮಾಂಡ್ಗೆ ಈಗ ಹೊಸ ಚಾಲೆಂಜ್. ಅದರಲ್ಲೂ ಕೂಡ ಉಪಮುಖ್ಯಮಂತ್ರಿ ಸ್ಥಾನ ಇರ್ಬೋದು ಅಥವಾ ಸಚಿವ ಸ್ಥಾನಗಳಿರ್ಬೋದು. ಅದರ ಜೊತೆಗೆ ಹೈಕಮಾಂಡ್ಗೆ ಈಗ ಸ್ಪೀಕರ್ ಆಯ್ಕೆ ಕೂಡ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಾಜ್ ನ್ಯೂಸ್ ಅಸೋಸಿಯೇಟ್ ಎಡಿಟರ್ ಗೋವಿಂದ್ ಸರ್. ಈಗ ಇಷ್ಟು ದಿನ ಪವರ್ ಶೇರಿಂಗ್ ವಿಚಾರ ಅಥವಾ ನಾಯಕತ್ವ ಬದಲಾವಣೆ ಇದೇ ಗೊಂದಲದಲ್ಲಿ ಹೈಕಮಾಂಡ್ ಇತ್ತು. ಈಗ ಮತ್ತೊಂದು ಚಾಲೆಂಜ್, ಈಗ ಯಾರಿಗೆ ಡಿ.ಸಿ.ಎಂ ಮಾಡಬೇಕು, ಯಾರಿಗೆ ಯಾವ ಸ್ಥಾನ ಕೊಡಬೇಕು ಅನ್ನೋದು. ಅದರಲ್ಲೂ ಕೂಡ ಈಗ ಸ್ಪೀಕರ್ ಸ್ಥಾನ ಯಾರೂ ಕೂಡ ಬೇಡ ಅಂತ ಹೇಳ್ತಿದಾರಂತೆ. ಏನಕ್ಕೆ ಕಾರಣ ಏನಿರ್ಬೋದು ಇದಕ್ಕೆ? ರೋಶಿನಿ, ಸಹಜವಾಗಿ ಸಂಪುಟ ರಚನೆ ವಿಚಾರ ಸಂಬಂಧಪಟ್ಟಂತೆ ಈಗಾಗಲೇ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ದೆಹಲಿ ಕಡೆ ಮುಖ ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆ ಸಂಪುಟ ರಚನೆಯ ಒಂದು ಕಸರತ್ತು ಒಂದ್ ಕಡೆ ಹೈಕಮಾಂಡ್ ನಾಯಕರಿಗೆ ತಲೆ ಬಿಸಿಯಾಗಿದೆ. ಮತ್ತೊಂದು ಕಡೆ ಸ್ಪೀಕರ್ ಆಯ್ಕೆ ವಿಚಾರ ಸಂಬಂಧಪಟ್ಟಂತೆ ಕೂಡ ಹೈಕಮಾಂಡ್ ನಾಯಕರಿಗೆ ತಲೆ ಬಿಸಿಯಾಗಿರೋದು ಕಾರಣ ಆಗಿರುವಂತದ್ದು. ಒಂದ್ ಕಡೆ ಹಿರಿಯರು ಸ್ಪೀಕರ್ ಸ್ಥಾನ ಅಲಂಕರಿಸಲೇಬೇಕಾಗುತ್ತೆ. ಯಾಕಂದ್ರೆ ಅವರೆಲ್ಲರೂ ಕೂಡ ಆ ಸ್ಪೀಕರ್ ವಿಚಾರ ಸಂಬಂಧಪಟ್ಟಂತೆ ಸದನದ ಒಳಗಡೆ ಯಾವ ರೀತಿ ಒಂದು ಕಾರ್ಯಕಲಾಪಗಳು ನಡೆಯುತ್ತೆ ಆ ಎಲ್ಲಾ ವಿಚಾರಕ್ಕೂ ಗೊತ್ತಿರುತ್ತೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಹಿರಿಯರಿಗೆ ಈ ಒಂದು ಮನೆಯನ್ನ ಆಗ್ಬೇಕಾಗುತ್ತೆ. ಸಹಜವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ದಿನೇಶ್ ಗುಂಡೂರಾವ್ ಅವರು, ಟಿ.ವಿ. ಜಯಚಂದ್ರ, ಎಚ್.ಕೆ. ಪಾಟೀಲ್ ಮತ್ತು ಪ್ರಮುಖವಾಗಿ ಹಿರಿಯ ನಾಯಕರ ಹೆಸರು ಕೇಳಿ ಬರ್ತಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಸ್ಪೀಕರ್ ಸ್ಥಾನಕ್ಕೆ ವಿಚಾರ ಸಂಬಂಧಪಟ್ಟಂತೆ ಅವ್ರ ಜೊತೆ ಕೆಲ ನಾಯಕರು ಹೈಕಮಾಂಡ್ ನಾಯಕರು ಮಾತಾಡೋ ಸಂದರ್ಭದಲ್ಲಿ ನಮಗೆ ಯಾವುದೇ ಕಾರಣಕ್ಕೂ ಕೂಡ ಸ್ಪೀಕರ್ ಸ್ಥಾನ ಅವಶ್ಯಕತೆ ಇಲ್ಲ, ನಾವು ಸಂಪುಟ ಸೇರೋಗಿದ್ರೆ ಸೇರ್ತೀವಿ, ಇಲ್ಲಾಂದ್ರೆ ನಾವು ಸುಮ್ಮನೆ ಇರ್ತೀವಿ, ಆದ್ರೆ ಸ್ಪೀಕರ್ ಸ್ಥಾನ ನಮ್ಗೆ ಅವಶ್ಯಕತೆ ಇಲ್ಲ ಅಂತೇಳಿ ಬಹುತೇಕವಾಗಿ ಎಲ್ಲ ಹಿರಿಯ ನಾಯಕರು ಈಗಾಗಲೇ ಹೈಕಮಾಂಡ್ ನಾಯಕರಿಗೆ ಮನವಿಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಕೂಡ ಕೆಲ ನಾಯಕರ ಜೊತೆ ಮಾತನಾಡಿದರೆ ನನ್ನ ಸರ್ಕಾರದ ಪರವಾಗಿ ಏನು ಇರ್ಬೇಕಾಗುತ್ತೆ, ಹಾಗಾಗಿ ಸರ್ಕಾರದ ಕೆಲವೊಂದು ವಿಚಾರ ಆಗು ಹೋಗಲು ಚರ್ಚೆ ಸದನದ ಒಳಗಡೆ ಆದಂತ ಸಂದರ್ಭದಲ್ಲಿ ಅವರ ಪರವಾಗಿ ಇರ್ಬೇಕಾಗುತ್ತೆ. ಹಾಗಾಗಿ ಸರ್ಕಾರದ ಪೂರಕವಾಗಿ ಇರುವಂತ ವ್ಯಕ್ತಿನೇ ಇಲ್ಲಿ ಸ್ಪೀಕರ್ ಸ್ಥಾನವನ್ನ ಆಯ್ಕೆ ಮಾಡ್ಬೇಕಾಗುತ್ತೆ. ಹಾಗಾಗಿ ಈ ಎಲ್ಲಾ ವಿಚಾರ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಕೆಲ ನಾಯಕರ ಜೊತೆ ಮಾತಾಡೋ ಸಂದರ್ಭದಲ್ಲಿ ನನಗೆ ಯಾವುದೇ ಕಾರಣಕ್ಕೂ ಕೂಡ ಸ್ಪೀಕರ್ ಸ್ಥಾನ ಅವಶ್ಯಕತೆ ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಕೂಡ ಒಪ್ಕೊಳ್ಳೋದಿಲ್ಲ ಅಂತೇಳಿ ಕೆಲ ನಾಯಕರು ನೇರವಾಗಿ ಡಿ.ಕೆ. ಶಿವಕುಮಾರ್ ಜೊತೆ ಮಾತನಾಡಿದ್ದಾರೆ ಮತ್ತು ಹೈಕಮಾಂಡ್ ನಾಯಕರು ಕೂಡ ಗಮನಕ್ಕೆ ತಂದಿದ್ದಾರೆ. ಹಾಗಾಗಿ ಇವತ್ತು ಮಧ್ಯಾಹ್ನ ನಡೆಯುವಂತಹ ಸಚಿವ ಸಂಪುಟ ರಚನೆ ವಿಚಾರ ಸಂಬಂಧಪಟ್ಟಂತೆ ಯಾರು ಇನ್ ಆಗ್ತಾರೆ, ಯಾರು ಔಟ್ ಆಗ್ತಾರೆ, ಎಲ್ಲಾ ವಿಚಾರ ಸಂಬಂಧಪಟ್ಟಂತೆ ಮಾತನಾಡಿದ ಸಂದರ್ಭದಲ್ಲಿ ಸ್ಪೀಕರ್ ಆಯ್ಕೆ ವಿಚಾರ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹುತೇಕವಾಗಿ ಹೆಸರನ್ನ ಫೈನಲ್ ಮಾಡುವಂತ ಸಾಧ್ಯತೆ ಇದೆ. ಹಾಗಾಗಿ ಸ್ಪೀಕರ್ ಆಯ್ಕೆ ವಿಚಾರ ಸಂಬಂಧಪಟ್ಟಂತೆ ಸದ್ಯದ ಮಟ್ಟಿಗೆ ಹೈಕಮಾಂಡ್ ನಾಯಕರಿಗೆ ಈಗ ತಲೆ ಬಿಸಿ ಆಗಿರುವಂತದ್ದು ಸತ್ಯ. ರೋಷಿನಿ. ಎಸ್, ಥ್ಯಾಂಕ್ ಯು ಗೋವಿಂದ್ ಸರ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.